ಓ ಶಿಟ್, ಕೊಲಾಬ್ರೇಷನ್ ಟೈಮ್ ಆಯಿತು, ರೆಡಿಯಾಗಿ ಬರ್ತೀನಿ. ಮೇಕಪ್ ಆಯಿತು. ಹಲೋ, ಹಾಯ್, ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಫಸ್ಟ್ ವುಮೆನ್ ಕೊಲಾಬ್ರೇಷನ್ ಆಗ್ತಿದೆ ನಮ್ಮ ಚಾನಲಲ್ಲಿ. ಆ ಲೇಡಿ ಬಂದ್ಬಿಟ್ಟು ತುಂಬ ಸ್ಟ್ರಾಂಗ್ ಆ್ಯಂಡ್ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ ಆ್ಯಂಡ್ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಯಾರದು? ನಮ್ಮ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಯಾರದು ಅಂತ. ಎಸ್, ಇಟ್ಸ್ ಮೇಕಪ್ ಬೈ ಪ್ರಿಯಾ. ಬನ್ನಿ, ಲೆಟ್ಸ್ ಅನ್ಬಾಕ್ಸ್ ಮೇಕಪ್ ಬೈ ಪ್ರಿಯಾ. ಸೊ ಬೇಸಿಕಲಿ ನಾನು ಚಿಕ್ಕ ವಯಸ್ಸಿಂದನೂ ನನ್ನೊಂದು ಡ್ರೀಮ್ ಇತ್ತು. ಏನಂದ್ರೆ ನಾನು ಡಾಕ್ಟರ್ ಆಗಬೇಕು ಅಂತ. ನಾನು ಎಲ್ಲರಿಗೂ ಹೇಳ್ಕೊಂಡ್ ಬರ್ತಿದ್ದೆ, ನಾನು ಡಾಕ್ಟರ್ ಆಗಬೇಕು. ಐ ವಾಸ್ ವೆರಿ ಡ್ರಿವನ್ ಬೈ ದ ಥಾಟ್ ಆಫ್ ಬೀಯಿಂಗ್ ಅ ಡಾಕ್ಟರ್. ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಮೈ ಲೈಫ್ ವಾಸ್ ಗೋಯಿಂಗ್ ವೆರಿ ವೆಲ್. ಆಲ್ದೋ 8th 9th ಅಲ್ಲಿ ನಂಗೆ ಈ ಆಸೆ ಇತ್ತು. ನಮ್ಮ ಅಮ್ಮಂಗೆ ಹೇಳಿದಾಗ ನಮ್ಮಮ್ಮ ತಗೊಂಡು ಹೊಡಿತೀನಿ ಅಂತ ಹೇಳೋ ತರ ಅಷ್ಟು ಕೋಪವಾಗಿದ್ರು. ಒಂದು ವೆಡ್ಡಿಂಗ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಸೊ ವೆಡ್ಡಿಂಗ್ಸ್ ಇರೋದನ್ನ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಸೊ ಗೋಲ್ಡ್ ಇಸ್ ಅ ಕಲರ್ ದಟ್ I love a lot. I have influenced a lot of people to start loving gold is what I've also realized, and definitely gold has always been my color. Feb 14th ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಇರ್ಬೋದು ಎಲ್ಲಾರ್ಗು, ಬಟ್ ನನ್ನ ಲೈಫಲ್ಲಿ a very important day as far. So hi ma'am, welcome to Kannada Unbox YouTube channel. Good morning. Thank you so much Ashwini. Thank you for having me over. Wish from my side to Matsya happy birthday. ಡೆಫಿನೆಟ್ಲಿ ನಾನು ಮತ್ತೆ ನಿಮ್ಮ ಕಡೆಯಿಂದ ನಿಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನ ತಲುಪಿಸ್ತೀನಿ. ಅವನು ಸ್ಕೂಲಲ್ಲಿ ಇರಲಿಲ್ಲ ಅಂದರೆ ನಾನು ಖಂಡಿತ ಅವನ ಇಲ್ಲಿ ಒಂದು 2 ನಿಮಿಷಕ್ಕೋಸ್ಕರ ಆದರೂ ಕಳಿಸ್ತಿದ್ದೆ. ಬಟ್ ಅವ್ನು ಇವಾಗ ಕ್ಲಾಸಲ್ಲಿ ಇರೋದ್ರಿಂದ ಐ ವಿಲ್ ನಾಟ್ ಬಿ ಏಬಲ್ ಟು ಹ್ಯಾವ್ ಎಮ್ ಅ ಪಾರ್ಟ್ ಆಫ್ ಇಟ್. ಹಿ ಹ್ಯಾಸ್ ಅ ಬ್ರೇಕ್ ಇನ್ ಬಿಟ್ವೀನ್. ಆ ಟೈಮಲ್ಲಿ ನಮ್ಮ ಕಾನ್ವರ್ಸೇಷನ್ ಇನ್ನೂ ಮುಂದುವರಿತಾ ಇದ್ರೆ ಖಂಡಿತ ನಾನು ಅವನ್ನ ಇರಿಸ್ಕೋತೀನಿ. ಶ್ಯೂರ್, ಥ್ಯಾಂಕ್ ಯು ಮ್ಯಾಮ್. ಸೊ ಮ್ಯಾಮ್, ನನಗೆ ನಿಮ್ಮ ಸ್ಮಾಲ್ ಇಂಟ್ರೊಡಕ್ಷನ್ ಬೇಕು ನಮ್ಮ ವ್ಯೂವರ್ಸ್ಗೆ. ಸೊ ನೀವು ಯಾಕೆ ಮೇಕಪ್ ಇಂಡಸ್ಟ್ರಿ ಚೂಸ್ ಮಾಡಿದ್ರಿ ಆ್ಯಂಡ್ ವಾಟ್ ಮೇಡ್ ಯು ಟು ಬಿ ಎ ಮೇಕಪ್ ಆರ್ಟಿಸ್ಟ್ ಅಂತ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಜರ್ನಿ. ಓಕೆ, ಸೊ ಬೇಸಿಕಲಿ ನಾನು ಚಿಕ್ಕ ವಯಸ್ಸಿಂದನೂ ನನ್ನೊಂದು ಡ್ರೀಮ್ ಇತ್ತು. ಏನಂದ್ರೆ ನಾನು ಡಾಕ್ಟರ್ ಆಗಬೇಕು ಅಂತ. ನಾನು ಎಲ್ಲರಿಗೂ ಹೇಳ್ಕೊಂಡ್ ಬರ್ತಿದ್ದೆ, ನಾನು ಡಾಕ್ಟರ್ ಆಗಬೇಕು. ಐ ವಾಸ್ ವೆರಿ ಡ್ರಿವನ್ ಬೈ ದ ಥಾಟ್ ಆಫ್ ಬೀಯಿಂಗ್ ಅ ಡಾಕ್ಟರ್. ಬಟ್ ಅದು ಯಾವಾಗ ಏನು ಟ್ವಿಸ್ಟ್ ಆಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ನಮ್ಮ ಅಮ್ಮ ನನ್ನ ಒಂದು ಸಮ್ಮರ್ ಕ್ಯಾಂಪಿಗೆ ಕಳಿಸಿದ್ರು. ಆ್ಯಂಡ್ ಆವಾಗೆಲ್ಲ ಸಮ್ಮರ್ ಕ್ಯಾಂಪ್ಸ್ ಬಂದು ಈಗಿನ ಥರ ಫ್ಯಾನ್ಸಿ ಪ್ಲೇಸಸ್ ಅಲ್ಲೆಲ್ಲ ನಡೀತಾ ಇರಲಿಲ್ಲ. ಮನೆ ಹತ್ರ ಯಾರೋ ಒಬ್ರು ಮನೇಲಿ ಮಾಡ್ತಾರೋ, ಇಲ್ಲ ಇನ್ನೊಂದು ಕಡೆ ಮನೇಲೆ ಏನಾದ್ರು ಕ್ಲಾಸಸ್ ಕಂಡಕ್ಟ್ ಮಾಡೋರು, ಮಕ್ಕಳು ಆ ಏರಿಯಾಲಿರೋ ಮಕ್ಕಳನ್ನ, ಇಲ್ಲ ಆ ರೋಡಲ್ಲಿರೋ ಮಕ್ಕಳನ್ನ ಅಲ್ಲಿ ಕಲಿಸೋರಲ್ವ. ಸೊ ಅದೇ ರೀತಿ ನಮ್ಮ ಅಮ್ಮ ಬಂದ್ಬಿಟ್ಟು ಒಂದು ಬ್ಯೂಟಿ ಪಾರ್ಲರ್ ಇತ್ತು ನಮ್ಮ ಮನೆ ಹತ್ರ. ಆ ಬ್ಯೂಟಿ ಪಾರ್ಲರ್ ಅಲ್ಲಿ ಎಂಬ್ರಾಯ್ಡ್ರಿ ಕಲ್ತ್ಕೊಳ್ಳೋಕೆ ಆರ್ಟ್, ಡ್ರಾಯಿಂಗ್, ಕ್ರಾಫ್ಟ್ಸ್, ಎಂಬ್ರಾಯ್ಡ್ರಿ ಎಲ್ಲ ಹೇಳ್ಕೊಡ್ತಾ ಇದ್ರು ಸಮ್ಮರ್ ಕ್ಯಾಂಪಲ್ಲಿ. ಎಂಬ್ರಾಯ್ಡ್ರಿ ಕಲಿ ಅಂತ ಕಳಿಸಿದ್ರೆ ನನ್ನ ಇಂಟ್ರೆಸ್ಟ್ ಬಂದ್ಬಿಟ್ಟು ಆ ಕಡೆ ಇರ್ತಾ ಇತ್ತು. ಅವ್ರು ಏನು ಮಾಡ್ತಾ ಇದ್ದಾರೆ, ಆಲ್ದೋ ಇಟ್ ವಾಸ್ ಬೀಂಗ್ ಕಂಡಕ್ಟೆಡ್ ಇನ್ ಅ ಬ್ಯೂಟಿ ಪಾರ್ಲರ್, ಬಟ್ ಇಟ್ ವಾಸ್ ಸೈಡಲ್ಲಿ ಅವ್ರ ಬಿಸ್ನೆಸ್ಸನ್ನು ನಡೀತಾ ಇತ್ತು. ಸೊ ನಾನು ಇಲ್ಲಿ ಎಂಬ್ರಾಯ್ಡ್ರಿ ಬೇಗ ಮುಗಿಸ್ಕೊಂಡು ಐ ವುಡ್ ಫೋಕಸ್ ದೇರ್. ಸೊ ಅಲ್ಲಿ ಎಲ್ಲೋ ಸ್ವಿಚ್ ಆಯಿತು, ಏನೋ ಗೊತ್ತಿಲ್ಲ. ನಾನು ಇಮಿಡಿಯೇಟ್ ಆಗಿ 10th ಆಗಿದ ತಕ್ಷಣ ಐ ಡಿಂಟ್ ಟೇಕ್ ಅಪ್ ಸೈನ್ಸ್ ಆಸ್ ಮೈ ಸ್ಟ್ರೀಮ್. ಐ ಟುಕ್ ಅಪ್ ಕಾಮರ್ಸ್. ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಮೈ ಲೈಫ್ ವಾಸ್ ಗೋಯಿಂಗ್ ವೆರಿ ವೆಲ್. ಆಲ್ದೋ 8th 9th ಅಲ್ಲಿ ನಂಗೆ ಈ ಆಸೆ ಇತ್ತು. ನಮ್ಮ ಅಮ್ಮಂಗೆ ಹೇಳಿದಾಗ ನಮ್ಮಮ್ಮ ತಗೊಂಡು ಹೊಡಿತೀನಿ ಅಂತ ಹೇಳೋ ಥರ ಅಷ್ಟು ಕೋಪವಾಗಿದ್ರು. ಸೊ ಆಬ್ವಿಯಸ್ಲಿ ಐ ಹ್ಯಾಡ್ ಟು ಲೆಟ್ ಇಟ್ ಗೋ. ಐ ಡಿಂಟ್ ಥಿಂಕ್ ಮಚ್ ಇನ್ ಟು ಇಟ್. ಬಟ್ ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಮ್ಯಾಗಝೀನ್ಸ್. ಇವಾಗಿನ ಥರ ಅವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ವಾ, ಇಟ್ ವಾಸ್ ಅ ಫಿಸಿಕಲ್ ಥಿಂಗ್. ಸೊ ಐ ವಾಸ್ ಸ್ಟಾರ್ಟ್ ಬೈಯಿಂಗ್ ಮ್ಯಾಗಝೀನ್ಸ್ ಆನ್ ಹೇರ್, ಐ ಸ್ಟಾರ್ಟ್ ಬೈಯಿಂಗ್ ಮ್ಯಾಗಝೀನ್ಸ್ ಆನ್ ಮೇಕಪ್, and anything related to glamour, I would pick up those magazines and start reading them. I developed a real keen interest towards it. But however, my parents they like it conventional, so they sent me to college. Then I studied, then I started working. I have a 8-year corporate career that I have as in my background. ಸೊ ಕರಿಯರ್ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು, ಕಾರ್ಪೊರೇಟ್ ಲೈಫನ್ನು ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಮತ್ಸ್ಯ ಹುಟ್ಟಿದ ಮೇಲೆ ನನಗೆ ಸ್ವಲ್ಪ ಫೋಕಸ್ ಕಮ್ಮಿ ಆಯಿತು. ಐ ವಾಸ್ ಗ್ರೋಯಿಂಗ್ ವೆಲ್ ಇನ್ ಮೈ ಕಾರ್ಪೊರೇಟ್ ಲ್ಯಾಡರ್, ಬಟ್ ಮತ್ಸ್ಯ ಬಂದ ಮೇಲೆ ನನಗೆ ಸ್ವಲ್ಪ ಫೋಕಸ್ ಕಮ್ಮಿ ಆಯಿತು. ದಟ್ಸ್ ವೆನ್ ದಿಸ್ ಥಾಟ್ ದಟ್ ವಾಸ್ ಮುಂಚೆ ಇದ್ದಿದ್ದ ಥಾಟ್ ನನಗೆ ಬಂತು ವಾಪಸ್. ಸೊ ನನಗೆ ಅದು ಇಂಟ್ರೆಸ್ಟ್ ಇತ್ತಲ್ಲ, ವೈ ನಾಟ್ ಅಂತ ಹೇಳ್ಬಿಟ್ಟು ಅಬೌಟ್ 8 years ago ಐ ಕ್ವಿಟ್ ಮೈ ಜಾಬ್. ಸೊ ಐ ಕ್ವಿಟ್ ಮೈ ಜಾಬ್. ಐ ಸ್ಟಡಿಡ್ ಡಿಪ್ಲೊಮಾ ಇನ್ ಕಾಸ್ಮೆಟಾಲಜಿ. ದೆನ್ ಐ ಸ್ಪೆಷಲೈಸ್ಡ್ ಇನ್ ಮೇಕಪ್. And it's been a 7 good years with makeup right now. It's treating me well. I'm treating my career well. So that's my little background. ಸೊ ಈ ಪ್ಯಾಂಡಮಿಕ್ ಎಫೆಕ್ಟಿಂದ ಏನಾದರೂ ನಿಮಗೆ ಆ ಮೇಕಪ್ ಇಂಡಸ್ಟ್ರಿಯಿಂದ ಏನಾದರೂ ಎಫೆಕ್ಟ್ ಇದೆಯಾ ಮ್ಯಾಮ್? ಬಿಕಾಸ್ ಲೈಕ್ ಮ್ಯಾರೇಜಸ್ ಎಲ್ಲ ನಿಮ್ಗೆ ಅಷ್ಟು ಇವಾಗ ಆಗ್ತಿಲ್ಲ, ಮ್ಯಾರೇಜಸ್ ಆಗ್ತಿಲ್ಲ ಆ್ಯಂಡ್ ಫಂಕ್ಷನ್ಸು ಅಷ್ಟೇ ಲಿಮಿಟೆಡ್ ಮೆಂಬರ್ಸಿಂದ. ಸೊ ಇದರಿಂದ ಏನಾದರೂ ನಿಮ್ಗೆ ಎಫೆಕ್ಟ್ ಆಗ್ತಿದೆಯಾ?
ಖಂಡಿತ ಎಫೆಕ್ಟ್ ಅನ್ನೋದು ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದ್ರೆ ದೇರ್ ಸೋ ಮಚ್ ಅನ್ಸರ್ಟನಿಟಿ, ಯಾವತ್ತು ಲಾಕ್ಡೌನ್ ಆಗುತ್ತೆ, ಯಾವತ್ತು ಏನು ಹೊಸ ರೆಸ್ಟ್ರಿಕ್ಷನ್ ಮಾಡ್ತಾರೆ, ಏನು ಕರ್ಫ್ಯೂ ಬರುತ್ತೆ ಅಂತ. ಫಾರ್ ದ್ಯಾಟ್ ಪೀಪಲ್ ಆರ್ ನಾಟ್ ವಿಲಿಂಗ್ ಟು ಟೇಕ್ ಅ ಚಾನ್ಸ್ ಅಂಡ್ ಫಿಕ್ಸ್ ಅ ಡೇಟ್ ಅಂಡ್ ಕ್ಯಾನ್ಸಲ್ ದ ವೆಡ್ಡಿಂಗ್. ಯು ನೋ ಹೌ ಇಟ್ ಇಸ್ ಅಲ್ವಾ, ಒಂದು ವೆಡ್ಡಿಂಗ್ನ ಯಾರಿಗೂ ಸರಿ ನಮ್ಮ ಇಂಡಿಯನ್ ಸಂಸ್ಕೃತಿಯಲ್ಲಿ ಆಗಲಿ ಗ್ಲೋಬಲಿ ಆಗಲಿ ಒಂದು ವೆಡ್ಡಿಂಗ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ವೆಡ್ಡಿಂಗ್ಸ್ ಇರೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ, ವೆಡ್ಡಿಂಗ್ಸ್ನ ಫಿಕ್ಸ್ ಮಾಡ್ತಾ ಇಲ್ಲ, ಫೈನಲೈಸ್ ಮಾಡ್ತಿಲ್ಲ, ಅದೊಂದು. ಆಮೇಲೆ ವೆಡ್ಡಿಂಗ್ ಇಸ್ ಎವ್ರಿ ಒನ್ಸ್ ಡ್ರೀಮ್ ಅಲ್ವಾ, ಹಿಂಗೆ ಆಗ್ಬೇಕು, ಹಿಂಗೆ ಮಾಡ್ಕೋಬೇಕು ಅಂತೆಲ್ಲ. ಸೊ ಇವಾಗ ಮೈಕ್ರೋ ವೆಡ್ಡಿಂಗ್ಸ್ ಸೀಸನ್ ನಡೀತಿರೋದ್ರಿಂದ, ಅವ್ರ ಮೈಕ್ರೋ ವೆಡ್ಡಿಂಗ್ ಟ್ರೆಂಡ್ ವೇರ್ ಯು ಕ್ಯಾನ್ ಹ್ಯಾವ್ ಓನ್ಲಿ 50 ಪೀಪಲ್ ಇನ್ ಯೋರ್ ವೆಡ್ಡಿಂಗ್ ಅಂತ ಒಂದು ರೂಲ್ ಇಂಪೋಸ್ ಮಾಡಿರೋದ್ರಿಂದ, ವಾಟ್ ಪೀಪಲ್ ಆರ್ ಡೂಯಿಂಗ್ ಇಸ್ ದೇ ವಿಲ್ಲಿಂಗ್ ಟು ವೇಟ್. A lot of them are willing to wait and get married when everything is back to normal. They want to have all the celebrations like they've ever dreamt of. So idrinda kuda weddings tumba nadita illa. So definitely that's a huge hit. ಸೊ ನಾನು ಇವಾಗ ನಿಮ್ಗೊಂದು ಕೆಲವೊಂದು ಪಿಕ್ಚರ್ಸ್ ತೋರಿಸ್ತೀನಿ ಮ್ಯಾಮ್, ವಿಚ್ ಇಸ್ ರಿಲೇಟೆಡ್ ಟು ಯು. ಹಾಂ, ಓಕೆ. ಸೊ ಅದನ್ನು ನೋಡಿದ ಕೂಡಲೇ ನಿಮ್ಗೆ ಏನು ಅನಿಸುತ್ತೆ ಅಂತ ಫ್ಯೂ ವರ್ಡ್ಸಲ್ಲಿ ಹೇಳಿ. ಸೊ ಓಕೆ, ಇವಾಗ ನಾನು ಸ್ಕ್ರೀನ್ನ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಆರ್ ಯು ರೆಡಿ ಮ್ಯಾಮ್? I'm totally ready. I'm excited as well. Priya, okay, that's my business name. That's my identity as far as my career is concerned. This is the spelling that I'm using for makeup matra. But originally, nan hesru banbitu Priyadarshini Pandurangan. So this name reminds me of my job, my career, the love of my life, which is makeup. Facebook ali with that black logo. Yeah, black and gold, yeah. Yes. So gold is a color that I love a lot. I have influenced a lot of people to start loving gold, is what I've also realized. And definitely gold has always been my color. So, you'll not find me, although today I'm wearing some, white, silver jewelry, but I am a very gold person. My clothes, ugly, any theme idrunu, I'd like to add an element of gold. So, yeah. Nange nim gold skirt andre tumba ishta. See, my clothes also will be flashy, but it'll have an element of gold. And recently, like ಒಂದು ಫೋಟೋ ಪೋಸ್ಟ್ ಮಾಡಿದ್ರಿ, ಐ ಥಿಂಕ್ 2-3 months ಬ್ಯಾಕ್, ಒಂದು ಗೋಲ್ಡ್ ಸ್ಕರ್ಟ್ ಮೇಲೆ ಬ್ಲ್ಯಾಕ್ ಟಾಪ್, ಸಖತ್ತಾಗಿತ್ತು ನಿಮ್ದೊಂದು. Oh yes, that was in my masterclass last March 8th ಗೆ Women's Day ಗೆ ಒಂದು masterclass conduct ಮಾಡಿದ್ರು 1Q1 ಅಲ್ಲಿ. So I was conducting the masterclass for them, and that's when I chose that outfit. It was really ತುಂಬಾ ಚೆನ್ನಾಗಿ ಕಾಣ್ತಿತ್ತು ಮ್ಯಾಮ್. ಅಂಡ್ ಗೋಲ್ಡ್ ನಿಮಗೆ ಎಲ್ಲಿದ್ರು ಲೈಕ್ ಯೂಶಲಿ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಬಟ್ ದೆನ್ ಯು ಕ್ಯಾರಿ ದಟ್ ಮ್ಯಾಟರ್ಸ್ ಅ ಲಾಟ್. ಥ್ಯಾಂಕ್ ಯು. Feb 14th. Feb 14th ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಇರ್ಬೋದು ಎಲ್ಲಾರ್ಗು, ಬಟ್ ನನ್ನ ಲೈಫಲ್ಲಿ ಅ ವೆರಿ ಇಂಪಾರ್ಟೆಂಟ್ ಡೇ ಆಸ್ ಫಾರ್ as my career is concerned, because I did my first ever bride on Feb 14th. Like my first bridal job was on Feb 14th, so it marks my anniversary. So every year I look forward to Feb 14th, not just for the Lovers' Day or Valentine's Day, but as my day to celebrate the start of my career. So idanna nodidaga ಏನು ಅನ್ಸುತ್ತೆ, I really believe in the power of Lord Venkateshwara, and ನನಗೆ ಏನೋ ಒಂದು ಅನ್ಸತ್ತೆ, ತುಂಬ ಪವರ್ ಆ್ಯಂಡ್ ಎನರ್ಜಿ ಫೀಲ್ ಆಗುತ್ತೆ ತಿರುಪತಿಯಲ್ಲಿ. ಆ ವರ್ಷ ನಮಗೆ, although we got married that year, we were facing a lot of ups and downs and too much of highs and lows. Highs was the fact that we got married and we were together and things were doing good and things were shaping up as far as our family is concerned, but there were a lot of lows also that were happening in life. So ಆ ಟೈಮಲ್ಲಿ ನಾನು ತಿರುಪತಿಯಲ್ಲಿ ಮುಡಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. So because ನಾನು ಮುಡಿ ಕೊಡ್ತೀನಿ ಅಂತ, Viven also decided that he will support me with it. So this picture, yeah. So this picture is very dear to me because, that year was very, very crucial for me. I was going through a lot that year. So it was very important for me to give, when things were getting better, it was very important that ನಾನು ತಿರುಪತಿಯಲ್ಲಿ ನನ್ನ ಗ್ರಾಟಿಟ್ಯೂಡ್ ದೇವ್ರಿಗೆ ಕೊಡಬೇಕು ಅನ್ನೋದು ನನಗೆ ತುಂಬ ಅನಿಸ್ತಿತ್ತು. ಅದಕ್ಕೆ I went ahead and ಮುಡಿ ಕೊಟ್ಟಿದ್ದು. And this is a very dear picture to me. I think, it's very nice. It's very nice. This picture has a lot of energy that it radiates, and when I see it, I feel very happy. At any point, ನಾನು ಯಾವುದೇ ಕೋಪ ಇಲ್ಲ, ಯಾವುದೇ ಬೇಜಾರಲ್ಲಿ ಇದ್ರೂ ಈ ಪಿಕ್ಚರ್ ನೋಡಿದ್ರೆ, ಒಂದು 2-3 ಪಿಕ್ಚರ್ಸ್ ಇದೆ ನಮ್ಮಿಬ್ಬರದು. ಅದರಲ್ಲಿ ಇದು ಮಾತ್ರ, ಇದನ್ನು ನೋಡಿದ ತಕ್ಷಣ ನನಗೆ ಏನೋ ಒಂದು, ಇಟ್ಸ್ ಅ ವೆರಿ ಪಾಸಿಟಿವ್ ಪಿಕ್ಚರ್ ಫಾರ್ ಮೀ. ನೋಡಿದ ತಕ್ಷಣ ನನಗೆ ಇಮಿಡಿಯೇಟ್ ಆಗಿ ಐ ವಿಲ್ ಫೀಲ್ ಸೋ ಹ್ಯಾಪಿ, ದ ಲೈಫ್ ಇಸ್ ಸೋ ಬ್ಯೂಟಿಫುಲ್, ಆ ಥರ ಅನ್ಸೋ ಪಿಕ್ಚರ್ ಇದು ನನಗೆ.
ಬಟ್ ತುಂಬ ಬೋಲ್ಡ್ ಸ್ಟೆಪ್ ಮ್ಯಾಮ್ ಇದು, ಬಿಕಾಸ್ ಬೀಯಿಂಗ್ ಇನ್ ಮೇಕಪ್ ಇಂಡಸ್ಟ್ರಿ ಆ್ಯಂಡ್ ಈ ಥರ ಪಿಕ್ಚರ್ಸ್ ಆ್ಯಂಡ್ ಈ ಥರ ನೀವು ಮಾಡೋದು ಇಟ್ಸ್ ಲೈಕ್ ಸಚ್ ಎ ಬೋಲ್ಡ್ ಸ್ಟೆಪ್. ಖಂಡಿತ. ಯಾಕಂದ್ರೆ ಅದು ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾವು ಯಾವ್ದಾದ್ರು ಒಬ್ಬರು ಪ್ರೊಫೆಷನ್ ಲೈಕ್ ಸಮ್ ಡಿಸೈನರ್, ಕ್ಲೋತ್ಸ್ ಡಿಸೈನರ್ ಇದ್ರೆ ಅವ್ರ ಹತ್ರ ಹೋದಾಗ ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅವ್ರ ಕ್ಲೋತ್ಸ್ ನ ಜಡ್ಜ್ ಮಾಡ್ತೀವಿ based on which we sign up with them. So similarly, I did have this fear that, you know, people, what if I don't pull it off? I will be lying if I said that I was very comfortable, I didn't care, I had the confidence that I pull it off ಅಂತ ನಾನು ಖಂಡಿತ ಹೇಳಲ್ಲ. ಎಲ್ಲೋ ಒಂದು ಕಡೆ ಇತ್ತು, ಇದು ನನ್ನ ಕರಿಯರ್ ಎಫೆಕ್ಟ್ ಆಗ್ಬೋದಾ, ವಾಟ್ ಇಫ್ ಐ ಡೋಂಟ್ ಪುಲ್ ಇಟ್ ಆಫ್ ವೆಲ್, ಪೀಪಲ್ ವಿಲ್ ಜಡ್ಜ್ ಮೀ, ಕೂದಲು ಬರೋ ತನಕ ಏನು ಇವ್ರು ಮೇಕಪ್ ಆರ್ಟಿಸ್ಟ್ ಹೆಂಗಿದ್ದಾರೆ ಅಂತ ನನಗೊಂದು ಭಯ ಖಂಡಿತ ಆಯಿತು. ಸೊ ಬಟ್ ಐ ಸೆಡ್, ಯು ನೋ, ನಥಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಮೀ ದ್ಯಾನ್ ಮೈ ಬಿಲೀಫ್ ಅಂತ ಹೇಳ್ಬಿಟ್ಟು I went ahead. So yeah, ಭಯ ಅಂತೂ ಆಯಿತು. So it was a bold step for me as well. But so adrinda man, like most of them took you as an inspiration, ma'am. Yeah. Really? Okay. I guess ನಾನು ನಿಮಗೆ ಮೆಸೇಜಸ್ ಬರ್ತಿತ್ತು, ಪೋಸ್ಟ್ ಮಾಡ್ತಿದ್ರು. ಯಾ, ತುಂಬಾ ಜನ ಪೋಸ್ಟ್ ಮಾಡಿದ್ರು, ತುಂಬಾ ಜನ ವೆಂಟ್ ಅಹೆಡ್ ಅಂಡ್ ಯುನೋ ಶೇವ್ ದೇ ಹೇರ್. ತುಂಬಾ ಜನ ನನ್ಗೆ ಹೇಳಿದ್ರು, ಇಲ್ಲ ನಾವು ತುಂಬಾ ಬೇಡ್ಕೋತಾ ಇದ್ವಿ ಬಟ್ ತಳ್ಳಿ ಹಾಕ್ತಾ ಇದೀವಿ, ಬಟ್ ಇವಾಗ ನಿಮ್ಮನ್ನ ನೋಡಿದ್ಮೇಲೆ ಐ ಡೋಂಟ್ ಥಿಂಕ್ ನಮ್ ಭಯ ಪಡೋ ನೆಸೆಸಿಟಿ ಇಲ್ಲ ಅಂತ ಕೂಡ ನನ್ಗೆ ಮೆಸೇಜ್ ಬಂದು ತುಂಬಾ ಜನ ಅವ್ರ ಫೋಟೋನು ಕಳ್ಸಿದ್ರು. ನಾನು ಹೋಗ್ಬಿಟ್ಟು ನನ್ನ ಕೂದಲು ಕೊಟ್ಬಿಟ್ಟು ಇದು ಪಿಕ್ಚರ್ ಅಂತ ಹೇಳ್ಬಿಟ್ಟು. ಓಕೆ, ಮತ್ಸ್ಯ ಇಸ್ ಮೈ ಸನ್ ಅನ್ನೋದಕ್ಕಿಂತ ಹಿ ಇಸ್ ಮೈ ಕಂಪ್ಯಾನಿಯನ್. ಸೊ ಈ ಫೋಟೋ ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ಆಬ್ವಿಯಸ್ಲಿ ಅವನ ಹೆಸರಿದೆ ಅದ್ರ ಮೇಲೆ, ಪ್ಲಸ್ he is such an integral part of my life. I mean, obviously for all mothers their child is very important. ಅದೇ ರೀತಿ ಮತ್ಸ್ಯನು ನನಗೆ as a mother is very important to me. But in the last couple of years he's become a companion to me. You know, less of a son and more of a companion. I can talk to him about anything. He can come and talk to me about anything. So in fact I don't know how to whether it is right to put it across or not, but as a mother I think it's very important for other mothers to know. Recently we were watching TV. Our TV alli although we choose, like all three of us were sitting and watching a movie, so adralli sex anta words barta ittu. So Matsya is obviously 11 years old. He's heard this word, he's seen this word, he's seen a lot of, you know, mention about it. How cool are they? What is sex anta kelda. ನಾನು ಅವನ್ನ ಕೂಲಾಗಿ ಎಕ್ಸ್ಪ್ಲೇನ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಸೆಕ್ಸ್. ಯು ನೋ, ವಿ ಆರ್ ಲೈಕ್ ದ್ಯಾಟ್. See, it's very important for him also to know, no? I hope it's making sense. Let me rephrase it. So what I'm trying to tell you here is that, you know, the bond between Matsya and me is so good that he has so much freedom to come and ask me anything, and I have so much of comfort to discuss with him anything like I would with a companion, with a friend. ಓಕೆ, ಆ್ಯಂಡ್ ಆಫ್ ಕೋರ್ಸ್ ಅವ್ರ ಏಜಿಗೆ ತಕ್ಕನಂಗೆ ಎಕ್ಸ್ಪ್ಲೈನ್ ಹೆಂಗೆ ಮಾಡಬೇಕು ಅಂತಾನೆ ಮಾಡಿದ್ದು. ಏಜ್ ಮೀರಿಸಿ ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ. ಅದನ್ನ ನಾನು ಆಸ್ ಅ ಮದರ್ಸ್ ರೋಲ್ ಆಲ್ಸೋ ಐ ಪ್ಲೇಡ್, ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ದಟ್ ಇಸ್ ಸೋ ಮಚ್ ಕಂಫರ್ಟ್ ಬಿಟ್ವೀನ್ ಅಸ್. ಆಮೇಲೆ ಇನ್ನೊಂದು ನಾನು ಈ ಪಿಕ್ಚರ್ ಬಗ್ಗೆ ಹೇಳಲೇಬೇಕು. ನನಗೆ ಗರ್ಲ್ ಬೇಬಿ ಬೇಕು ಅಂತ ತುಂಬ 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 ಆಸೆ ಇತ್ತು. ಬಟ್ ಆಫ್ ಕೋರ್ಸ್ ದೇವ್ರ ಇಚ್ಛೆ ಆರ್ ಗಾಡ್ಸ್ ಬ್ಲೆಸ್ಸಿಂಗ್, ಇಟ್ ವಾಸ್ ಅ ಬಾಯ್. ಬಟ್ ಏನಕ್ಕಂದ್ರೆ, ಲೈಕ್ ಯು ನೋ ಮೈ ಪ್ರೊಫೆಷನ್, ಐ ಲೈಕ್ ಟು ಪ್ಲೇ ಅರೌಂಡ್ ವಿತ್, ಯು ನೋ, ಹೇರ್ ಸ್ಟೈಲ್ಸ್ ಇಲ್ಲ ಕ್ಲೋತ್ಸ್ ಆಗಲಿ. ಬಟ್ ಬಾಯ್ಸ್ಗೆ ಎಷ್ಟಂತ ಏನಂತ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ಸೊ ದಟ್ ಇಸ್ ದ ಟೈಮ್ ವೆನ್ ಐ ಪ್ಲಾನ್ಡ್ ಎ ರ್ಯಾಟ್ ಟೇಲ್ ಫಾರ್ ಹಿಮ್. ಇನ್ಫ್ಯಾಕ್ಟ್ ಈ ರ್ಯಾಟ್ ಟೇಲ್ 3 years ತನಕ ಬೆಳೆಸಿದೆ. ಆಮೇಲೆ ಅವ್ನು ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಟ್ ಮಾಡಲೇಬೇಕಾಗಿತ್ತು. ಬಟ್ ನಾನು ಅದನ್ನ ಇನ್ನೂ ಐ ಹ್ಯಾವ್ ನಾಟ್ ಲೆಟ್ ಇಟ್ ಗೋ. ಐ ಫ್ರೇಮ್ಡ್ ಇಟ್ ಆ್ಯಂಡ್ ಕೆಪ್ಟ್ ಇಟ್. ಸೊ I'll bring it and show it if you want to add it. Yeah. Yes. Wow. Yeah, can you see it? ತುಂಬಾ ಉದ್ದ ಇದೆ. ಫೋಟೋಗಿಂತ ನನಗೆ ನೋಡೋದಕ್ಕೆ ತುಂಬಾ ಉದ್ದ ಇದೆ. ಇಲ್ಲ, ಫೋಟೋ ಅಲ್ಲಿ it was almost midway through. So this style is called the rat tail. So rat tail ಬೆಳೆಸಬೇಕು ಅಂತ ಅವನಿಗೆ ಆಲ್ಮೋಸ್ಟ್ ನಾವು ಕಟ್ ಮಾಡುವಾಗ it was near his waist. This tail was very favorite to me. So ಇದ್ರ ಮೇಲೆ ನಾನು ಹಾಕಿದ್ದೀನಿ. May 2012 ಇಂದ July 2015 ತನಕ ಬೆಳೆಸಿದ್ದು. And then I also mentioned saying I really loved your rat tail baby, and I, you know, just put a message, handwritten message, and we got it framed. Wow. Yeah. Wow. Okay, so ee picture nodid takshana there is happiness. Okay, so we have a set of friends where we travel every year with our kids.
as families, as kids, so that the kids learn together, grow together, bond together. Because ಮುಂಚೆ ಎಲ್ಲ ನಮಗೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇರ್ತಾ ಇತ್ತು, ಒಂದ್ ಮನೇಲಿ ಇರ್ತಿದ್ವಿ, ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿತಿದ್ವಿ. ಇವಾಗಿನ ಮಕ್ಳಿಗೆ ಅದು ನಿಜವಾಗ್ಲೂ ಇಲ್ವೇ ಇಲ್ಲ. ಇವಾಗ ಮತ್ಸ್ಯಾಗ ಏನಾದ್ರು ಬೇಕಂದ್ರೆ, he is very although he's a very good child, he doesn't know or he doesn't realize that he has to share it with somebody. He has to ನಾವೊಂದು ಅಂತ ಏನಾದ್ರು ಇದ್ರೆ ಹಂಚ್ಕೊಂಡು ತಿನ್ಬೇಕು, ಇಲ್ಲ ಹಂಚ್ಕೊಂಡು ಆಟ ಆಡ್ಬೇಕು ಅಂತದ್ದು ನಿಜವಾಗ್ಲೂ ಒಂದ್ ಸ್ವಲ್ಪ ರಿಜಿಡಿಟಿ ಕಾಣಿಸುತ್ತೆ ಎಲ್ಲ ಮಕ್ಕಳಲ್ಲಿ. ಬಟ್ ಈ ಗ್ರೂಪ್ ಅಲ್ಲಿ ಏನಂದ್ರೆ, ವಿ ಆಬ್ವಿಯಸ್ಲಿ ಬಾಂಡ್ ಸೋ ವೆಲ್. ದ ಕಿಡ್ಸ್ ಗೆಟ್ ಅನ್ ಆಪರ್ಚುನಿಟಿ ಟು ಶೇರ್ ಥಿಂಗ್ಸ್, ಶೇರ್ ರೂಮ್ಸ್ ಅಂಡ್ ಆಲ್ ಆಫ್ ದಟ್. ಈ ಪಿಕ್ಚರ್ ಬಂದ್ಬಿಟ್ಟು ಬಾಲಿಯಲ್ಲಿ ತಗೊಂಡಿದ್ದು. So we all decided that one day we'll have a theme. So we went to this place called Rock Bar. ಅಲ್ಲಿ ಫೋಟೋಸ್ ತೊಗೊಳಕ್ ತುಂಬಾ ಚೆನ್ನಾಗಿರುತ್ತೆ ಅಂತ ವೈಟ್ ಅಂತ ಪ್ಲಾನ್ ಮಾಡ್ಬಿಟ್ಟು we wore white clothes. So all of us wore white clothes and then this is the picture. Lovely. So this is in Coimbatore when Vidya had her master class, and I got a great opportunity to assist Vidya. Vidya ಹೆಸರು ನಾನು ಹೇಳೋದೇ ಬೇಕಾಗಿಲ್ಲ. ವಿದ್ಯಾ ಬಗ್ಗೆ ಎಲ್ರಿಗೂ ಗೊತ್ತು. ಎಂತ ಇನ್ಸ್ಪೈರಿಂಗ್ ವುಮನ್, ವಾಟ್ ಅ ಬಾಸ್ ಲೇಡಿ ಶಿ ಇಸ್. ಸೊ ಐ ಯೂಸ್ ಟು ಬಿ ಅ ಹ್ಯೂಜ್ ಫ್ಯಾನ್ ಆಫ್ ವಿದ್ಯಾ, ಜಸ್ಟ್ ಲೈಕ್ ಮೆನಿ ಅದರ್ಸ್. ಅಂಡ್ ವಿದ್ಯಾ ಅವರು ಬ್ಯಾಂಗ್ಳೂರಲ್ಲಿ ಮಾಸ್ಟರ್ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದ ತಕ್ಷಣ ನನ್ಗೆ ಹೆಂಗಾಯ್ತು ಅಂದ್ರೆ, ದ ಥಾಟ್ ಆರ್ ದ ಮೂಡ್ ಇನ್ ಮೀ ವಾಸ್, oh my god, she's doing a master class in Bangalore, she might need help. ನಾನು ಬ್ಯಾಂಗ್ಳೂರಲ್ಲಿ ಬೆಳೆದಿರೋದು, I should approach her and tell her that I can do anything for her and she can reach out to me for anything ಅಂತ ನಾನು ಅವ್ರಿಗೆ ಮೇಲ್ ಬರ್ದೆ. ಇಲ್ಲ, ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕಳಿಸ್ದೆ. ಸೊ ಇಮಿಡಿಯೇಟ್ಲಿ ಅವ್ರು ನನಗೆ ಇಮೇಲ್ ಐ ಡಿ ಕಳಿಸ್ಬಿಟ್ಟು ಸೆಂಡ್ ಮಿ ಯುವರ್ ಇಮೇಲ್ ಅಂತ ಅಂದ್ರು. ಸೊ ನಾನು ಅವ್ರನ್ನ ರೀಚ್ ಔಟ್ ಆಗಿದ್ದು ಏನ್ ಪರ್ಪಸ್ ಅಂತ ಆಕ್ಚುಲಿ ನಾನು ಇದು ಅವ್ರಿಗೂ ಹೇಳಿಲ್ಲ. ನಿಮಗೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ದ ಪರ್ಪಸ್ ದಟ್ ಐ ರೀಚ್ಡ್ ಔಟ್ ಟು ಹರ್ ವಾಸ್ A, fan girl, and B, my inspiration is coming down to my town and I should be there. And ನಂಗೆ ಆ ಥರ ಒಂದು ಹ್ಯಾಬಿಟ್ ಇದೆ. I take it on me as a responsibility to be there for somebody. So I wrote to her saying, if you need anything as far as venue is concerned, whether it's models or whatever you need, please reach out to me ಅಂತ ಹೇಳ್ಬಿಟ್ಟು list of things that is required in a master class ಎಲ್ಲ ಬರೆದ್ಬಿಟ್ಟು ಈ ಮೇಲಲ್ಲಿ ಕಳಿಸ್ದೆ. ಅವಾಗ ಅವ್ರು ಏನ್ ಮಾಡಿದ್ರು, ಅವ್ರು ಅನ್ಕೊಂಡಿದ್ದು ನಾನು ಇವೆಂಟ್ ಪ್ಲಾನರ್ ಆರ್ ಐಮ್ ಅನ್ ಆರ್ಗನೈಸರ್ ಅನ್ಕೊಂಡು, ಅವ್ರು ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ಬಿಟ್ಟು ಹೇಳಿದ್ರು, ಯಾ ನೋ ಪ್ರಾಬ್ಲಮ್, ಯು ಕ್ಯಾನ್ ಟೇಕ್ ಇಟ್ ಅಪ್, ಐ ಆಮ್ ಗೋಯಿಂಗ್ ಟು ಡೂ ದಿಸ್, ಬೆಸ್ಟೋ ದಿಸ್ ಆನ್ ಯು ಅಂಡ್ ದೆನ್ ಯು ಕ್ಯಾನ್ ಪ್ಲಾನ್ ಮೈ ಹೋಲ್ ಮಾಸ್ಟರ್ ಕ್ಲಾಸ್ ಅಂತ ಅಂದಿದ ತಕ್ಷಣ ಮೈ ಜಾಸ್ ಡ್ರಾಪ್ಡ್ ಅಟ್ ದಿ ಆಪರ್ಚುನಿಟಿ ದಟ್ ಐ ಗಾಟ್. ಐ ಮೀನ್, ಇಮ್ಯಾಜಿನ್ ಅಲ್ವಾ, the person you find inspiring is giving you an opportunity to work for something which is very close to her, that is her classes. So that's how I got to meet Vidya, interact with Vidya, and it's great destiny that we've gone out to become close friends. And of course there's Renu in this picture as well. Renu is the first pioneer to bring in lash studio, exclusive lash studio in South India. A sweetheart and a very, very, very humble woman. Okay, next pic. ವರಮಹಾಲಕ್ಷ್ಮಿ ಹಬ್ಬ ಇದು ಆಗಸ್ಟ್ ಅಲ್ಲಿ ನಮ್ಗೆಲ್ಲರಿಗೂ ಗೊತ್ತು, ಕನ್ನಡಿಗರಿಗೆ ಆಷಾಢ ಕಳೆದ ಫಸ್ಟ್ ಫ್ರೈಡೆ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಆಲ್ದೋ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಅಂತ ನಮ್ಗೆ ಅಭ್ಯಾಸ ಇಲ್ಲ. ಬರೀ ಪೂಜೆ ಮಾಡಿ, ಅಡಿಗೆ ಮಾಡಿ, ಊಟ ಮಾಡಿ ತಿಂತೀವಿ. ಲಕ್ಷ್ಮಿ ಕಲಶ ಅಂತ ಕೂರ್ಸಲ್ಲ. ಬಟ್ ಅದ್ ಯಾಕೋ ನನಗೆ ತುಂಬಾ ಇಷ್ಟ ಆಗಿ ಐ ವಾಂಟೆಡ್ ಟು ಸ್ಟಾರ್ಟ್ doing the puja. So yeah, so this is last year's puja, and a festival that I love to celebrate, a festival that I invite people over, and there's a lot of grandeur involved around Varamahalakshmi Habba. This picture is from last year. So how about this year, ma'am? So ಹಬ್ಬ ಮಾಡ್ತಾ ಇದ್ದೀರಾ? ಖಂಡಿತ ಹಬ್ಬ ಮಾಡ್ತಾ ಇದ್ದೀನಿ. ಬಟ್ ಈ ವರ್ಷ ಆಬ್ವಿಯಸ್ಲಿ ಕರೆಯಕ್ಕಾಗಲ್ಲ ಎಲ್ಲಾರ್ನು, ಬಿಕಾಸ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದಟ್ ನಮ್ಗೂನು ಮಕ್ಳಿದ್ದಾರೆ, ನಮ್ಮ ಮನೇಲೂ ಎಲ್ಡರ್ಸ್ ಇದ್ದಾರೆ, ಬರೋರ್ ಮನೇಲೂ ಎಲ್ಡರ್ಸ್ ಇರ್ತಾರೆ, ಅವ್ರ ಮನೇಲೂ ಮಕ್ಳು ಇರ್ತಾರೆ. ದಿಸ್ ಇಸ್ ದ ಟೈಮ್ ವಿ ಹ್ಯಾವ್ ಟು ಎಕ್ಸರ್ಸೈಸ್ ಕಾಷನ್ ಅಲ್ವಾ. ಖಂಡಿತ ಹಬ್ಬ ಮಾಡ್ತಾ ಇದ್ದೀನಿ, ಖಂಡಿತ ಇದು ಡೆಕೋರೇಷನ್ ಎಲ್ಲಾನು ಮಾಡ್ತೀನಿ, ಫೋಟೋನು ಹಾಕ್ತೀನಿ. ಖಂಡಿತ ನೀವೆಲ್ಲ ನೋಡಿ, ಲೆಟ್ ಮಿ ನೋ ಹೌ ಡು ಯು ಥಿಂಕ್ ಆರ್ ವಾಟ್ ಡು ಯು ಥಿಂಕ್. ಬಟ್ ಯಾ, ವಿ ಮೈಟ್ ನಾಟ್ ಹ್ಯಾವ್ ಪೀಪಲ್ ಓವರ್. So this was in Chennai. You were well researched, by the way. This was in Chennai. There was a phase. My friend Spandana and I had a phase where we would go to Chennai very often, just to go there, just to shop there, just to do whatever.
ಸೊ ಅಲ್ಲಿ ನಾವು ಉಳ್ಕೊಂಡಿದ್ದು ಹೋಟೆಲ್ ಬಂದು ದ ಪಾರ್ಕ್ ಅಂತ. ಅಲ್ಲಿ ಕೆಳಗಡೆ ಬ್ರೇಕ್ಫಾಸ್ಟ್ ಬುಫೆ ಇರತ್ತಲ್ವಾ, ಬ್ರೇಕ್ಫಾಸ್ಟ್ ಬುಫೆ ನಡೆಯೋ ಜಾಗದಲ್ಲಿ ಒಂದು ಚಿಕ್ಕ ಚಿಕ್ಕ ಆಕ್ಟಿವಿಟೀಸ್ ನಡೀತಾ ಇರತ್ತಲ್ವಾ. ಸೊ ಆ ಚಿಕ್ಕ ಚಿಕ್ಕ ಆಕ್ಟಿವಿಟೀಸ್ ಅಲ್ಲಿ ಒಂದು ಆಕ್ಟಿವಿಟಿ ಬಂದು ಈ ಗಿಣಿ ಜೋಶ್ಯ, ಇದನ್ನ ಗಿಣಿ ಜೋಶ್ಯ ಅಂತಾರೆ. ಸೊ ಗಿಣಿ ಬಂದ್ಬಿಟ್ಟು ಕಾರ್ಡ್ ಪಿಕ್ ಮಾಡುತ್ತೆ, ಆ ಕಾರ್ಡ್ ಅಲ್ಲಿರೋ ಪಿಕ್ಚರ್ ನೋಡ್ಬಿಟ್ಟು ಅವ್ರು ನಮ್ಮ ಭವಿಷ್ಯ ಹೇಳ್ತಾರೆ. ನನಗೆ ಇದೆಲ್ಲ ಸ್ವಲ್ಪ ಐ ಲವ್ ಆಲ್ ದಿಸ್, ಇಟ್ ಫ್ಯಾಸಿನೇಟ್ಸ್ ಮೀ. ಅಸ್ಟ್ರಾಲಜಿ, ಟ್ಯಾರೋ ರೀಡಿಂಗ್, ಗಿಣಿ ಜೋಶ್ಯ. ಗಿಣಿ ಜೋಶ್ಯ ಅಂತ ಅಲ್ಲ, ಬಟ್ ಅಲ್ಲಿ ಇದ್ದಿದ್ದರಿಂದ ಅಂಡ್ ಇಟ್ ಇಸ್ ರಿಲೇಟೆಡ್ ಟು ಅಸ್ಟ್ರಾಲಜಿ, ಫ್ಯೂಚರ್ ಪ್ರಿಡಿಕ್ಷನ್ ಅಂಡ್ ಆಲ್ ದಟ್ ಅಲ್ವಾ. ನನಗೆ ತುಂಬಾ ಇಷ್ಟ. ಐ ಹ್ಯಾವ್ ಅ ಲಾಟ್ ಆಫ್ ಆಸೆ. ಐ ಲೈಕ್ ಟು ಗೋ ಫೈಂಡ್ ಔಟ್. ಸೊ ಅವಾಗ ನಾನು ನನ್ನ ಭವಿಷ್ಯ ಬಗ್ಗೆ ಕೇಳಕ್ಕೆ ಹೇಳಿದಾಗ ಆ ಗಿಣಿ ನನ್ನ ಭವಿಷ್ಯ ಕಾರ್ಡ್ ತಗೊಳ್ತಾ ಇರುವಾಗ ನಾನು ಹಿಡಿದಿದ್ದ ಫೋಟೋ. ಸೊ ಇಟ್ ರಿಮೈಂಡ್ಸ್ ಮೀ ಆಫ್ ಚೆನ್ನೈ ಅಂಡ್ ದಟ್ ಇನ್ಸಿಡೆಂಟ್. Wow. This is my first brush kit. And you can see I'm looking very young. My skin is tight, no lines, no nothing. So this is just when I started makeup. So now on fascination goes through ನನ್ನ brushes jothe ನನ್ನ first brush kit actually. So this was in the year I think 2013. 2013. Yeah, 7 2013. years old pic. ಹಾ. ಮೇಕಪ್ ಮುಗಿಸ್ಬಿಟ್ಟು ಬ್ರಷಸ್ ನ ನೋಡ್ತಾ ಇದ್ದೆ. ನಾನು ಫ್ಲೋರ್ ಮೇಲೆ ಇಟ್ಬಿಟ್ಟು ನೋಡ್ತಾ ಇದ್ದೆ. ಕೂತ್ಕೊಂಡಿದ್ದೆ, ಚಪ್ಪ ಮುಕ್ಕಾಳೆ ಹಾಕೊಂಡು ಫ್ಲೋರ್ ಮೇಲೆ ಕೂತ್ಕೊಂಡಿದ್ದೆ. ಬ್ರಷಸ್ ನ ಹಿಂಗೆ ಆಚೆ ಇಟ್ಟಿದ್ದೆ. ನಂಗೆ ಬ್ರಷಸ್ ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ದಟ್ ಯು ನೋ ಐ ಆಮ್ ಫೈನಲಿ ಅ ಮೇಕಪ್ ಆರ್ಟಿಸ್ಟ್, ಐ ಆಮ್ ಡೂಯಿಂಗ್ ಆಲ್ ದಿಸ್ ದಟ್ ಐ ಲವ್ ಅಂತ ಹೇಳ್ಬಿಟ್ಟು. ಅವಾಗ ಕ್ಯಾಮ್ರಾನು ಇತ್ತು. ಸೊ ಅದ್ರ ಪಕ್ಕದಲ್ಲಿ ಫ್ಲೋರ್ ಅಲ್ಲಿ ಮಲ್ಕೊಂಡು ತೆಗ್ದಿದ್ ಫೋಟೋ. ಬಟ್ ಏನ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಮ್ಯಾಮ್, ಯು ಲುಕ್ ಸೇಮ್, ಆಲ್ಮೋಸ್ಟ್ ಸೇಮ್. Almost, yeah. Obviously, see, my features are the same, but I can tell the skin's texture and quality is different now. ಮೋಸ್ಟ್ಲಿ. ಬಟ್ ದೆನ್ ಫೋಟೋಸ್ ನಿಮ್ದು ನೋಡ್ತಿದ್ರೆ ಸೊ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣಿಸಲ್ಲ ನಿಮ್ಮ ಓಲ್ಡ್ ಪಿಕ್ಸ್ಗೂ ಮತ್ತೆ ಇವಾಗಿರೋ ಪ್ರೆಸೆಂಟ್ ಪಿಕ್ಸ್ಗೂ. ಜಸ್ಟ್ ಹೇರ್ ಸ್ಟೈಲ್ ಮ್ಯಾಟರ್ಸ್ ಅಷ್ಟೇ. Okay, thank you. I'll take that as a compliment. Yay! So cooking ಬಂದು obviously food is such an important aspect in all our lives ಅಲ್ವಾ. So ನಮ್ಗೂನು ಅದು important aspect and I love to cook because there's a pleasure like when you cook and the person is eating. So ನಾನು ಅಶ್ವಿನಿ ನಿಮ್ ಮನೆಗೆ ಬಂದ್ರೆ ನಾನು ನಿಮ್ಗೆ ಅಡಿಗೆ ಮಾಡಿ ನನ್ನ ಕೈಯಿಂದ ಹಾಕಿದ್ರೆ ಅದು ನಿಮ್ ಮನಸ್ಸಲ್ಲಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನಿಮ್ ಸ್ಟಮಕ್ ಅಲ್ಲಿ ಇರೋ ನಿಮ್ ಟೇಸ್ಟ್ ಬಡ್ ಅಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ gives me immense pleasure to watch. So that's why I love to cook. And thanks to this pandemic, ಅದಕ್ಕೆ ಮುಂಚೆ ಕುಕ್ ಇಟ್ಕೊಂಡಿದ್ವಿ ಬಿಕಾಸ್ ಆಬ್ವಿಯಸ್ಲಿ ಟೈಮ್, ಕರಿಯರ್, ಡೈಲಿ rut. So there was a cook at home, and now because of pandemic the cook had to go back to his hometown. And I had to start cooking, and time irodrinda now I've started realizing that I am enjoying not only cooking but also the satisfaction in Matsya's space, in Vivian's space, and how they give me compliments to, you know, whatever I make. First of all, I'm a queen of quick recipes, easy recipes. ನನಗೆ elaborate things ಮಾಡಿ ಅಂದ್ರೆ ನಾನು ಮಾಡೋದೇ ಇಲ್ಲ, ಖಂಡಿತ ಮಾಡಲ್ಲ. ಬಟ್ ಈ ಕ್ವಿಕ್ ರೆಸಿಪೀಸ್ ನ ಮಾಡ್ಬಿಟ್ಟು ಟೇಸ್ಟಿಯಾಗಿ ಕೊಡುವಾಗ ಇವಾಗ ಮತ್ಸ್ಯ ನನ್ನ ಕೇಳ್ತಾನೆ, ಮಾಮ್ ಐ ಹೋಪ್ ರಾಜು ಭಯ್ಯ ಇಸ್ ನಾಟ್ ಕಮಿಂಗ್ ಬ್ಯಾಕ್ ಬಿಕಾಸ್ ಐ ರಿಯಲಿ ವಾಂಟ್ ಯು ಟು ಕುಕ್ ಆಲ್ ದ ಟೈಮ್ ಅಂತಾನೆ. ಸೊ ಯಾ, ರಾಜು ಭಯ್ಯ ಔಟ್, ಪ್ರಿಯಾ ಇನ್. ಸೊ ನಿಮ್ ಫೇವ್ರೆಟ್ ಡಿಶ್ ಯಾವ್ದು ಮ್ಯಾಮ್ ನಿಮ್ದು, ಅಥವಾ ಮತ್ಸ್ಯದ ಯಾವ್ದು ಇಷ್ಟ ಮತ್ಸ್ಯಗೆ? Matsya is a huge fan of burritos. ಆಚೆ ತಿನ್ನುವಾಗ. ಮನೇಲಿ ತಿನ್ನುವಾಗ ಅವನು ಹೆಂಗಂದ್ರೆ ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಆರ್ ಕಿಡಿಂಗ್. ನಾನ್ ಬರೀ ಒಂದು ಅನ್ನ ರಸಂ ಮಾಡಿರ್ತೀನಿ ಅಷ್ಟೇ. ಅದನ್ನ ಬಿಟ್ಟು ಮಾಮ್ ಇಟ್ಸ್ ಟೇಸ್ಟಿಂಗ್ ಸೋ ಗುಡ್ ಮಾಮ್ ಅಂತಾನೆ. ಸೊ ಅಟ್ ಹೋಮ್ ಹಿ ಡಸಂಟ್ ರಿಯಲಿ ಹ್ಯಾವ್ ಲೈಕ್ ಅ ಸ್ಪೆಸಿಫಿಕ್ ಥಿಂಗ್. ಅವ್ನ್ ಒಂದೊಂದು ಹೊಸ ಡಿಶಸ್ ಟ್ರೈ ಮಾಡಕ್ ಸ್ವಲ್ಪ ಭಯ, ಬಟ್ ಎಕ್ಸಿಸ್ಟಿಂಗ್ ಡಿಶಸ್ ಎನಿಥಿಂಗ್ ಅಟ್ ಹೋಮ್ ಹಿ ಲವ್ಸ್. ಬಟ್ ಆಚೆ ಊಟ ಅಂತ ಅಂದ್ರೆ ಅವನ್ಗೆ ಬರೀಟೋಸ್ ತುಂಬಾ ಇಷ್ಟ. ನಿಮ್ಗೆ ಮ್ಯಾಮ್? I am basically someone who loves simple food. So ನನಗೆ ಆಚೆ ತಿಂತೀನಿ, but I don't enjoy it as much as I enjoy food at home. So nothing specific. ಸೊ ಮ್ಯಾಮ್, ಇವಾಗ ಐ ಜಸ್ಟ್ ವಾಂಟ್ ಟು ನೋ, ಇವಾಗ ನಿಮ್ಮ ಅಕಾಡೆಮಿಗೆ ಜಾಯ್ನ್ ಆಗಬೇಕು ಅಂದರೆ ಇಫ್ ದೇ ವಾಂಟ್ ಟು ಲರ್ನ್ ದ ಮೇಕಪ್, ಸೊ ಏನಾದರೂ ಕ್ರೈಟೀರಿಯಾ ಇದೆಯಾ ಮ್ಯಾಮ್ ಅದರ್ ದೆನ್ interest? ಹಾಂ. So there is no criteria. The only criteria, like you said, is the passion that they have. But ನನ್ನ classes conduct ಮಾಡೋದು, I don't like to have 8, 10 people, 15 people in the classroom. I have a limited class. So if you ask me as such, ಏನಾದ್ರು criteria ಇದೆಯಾ? The only criteria is that, as I said, you know, that you should be passionate about makeup and
the capacity to invest in the class, because the class comes at a cost. ಆ ಕಾಸ್ಟ್ ನೀವು ಬೇರ್ ಮಾಡೋಕೆ, ಆಮೇಲೆ ಪ್ರಾಡಕ್ಟ್ಸ್ ತಗೋಬೇಕಾದಾದ್ಮೇಲೆ, ಸೊ ಪ್ರಾಡಕ್ಟ್ಸ್ ತಗೊಳಕ್ಕೆ ನೀವು ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದ್ರೆ, then that's other criteria. Then next or last but not the least is you really have to learn how to drive it as a business. So passionately, don't come just to learn makeup, like to become a makeup artist, but drive it with passion to drive it as a business. So I would say adidre kandita age matter agalla. You can be however old, you can be however young, you can be college dropout, or a super what do I say, super educated academic oriented kid. It doesn't really matter. ಯಾರಿಗಾದ್ರೂ ಇದು ಕಲಿಬಹುದು, ಯಾರಾದ್ರೂ ಬರ್ಬೋದು, ಏಜ್ ಲಿಮಿಟ್ ಇಲ್ಲ. There's no language limit. Language, as long as I know the language that you know, that's also all that you need. And investment capacity ಅಷ್ಟೇ, ಬೇರೆ ಏನೂ ಇಲ್ಲ. ಈ ಮೇಕಪ್ ಇಂಡಸ್ಟ್ರಿಯಲ್ಲಿ ಬ್ರೈಡಲ್ ಮೇಕಪ್ ಆಗಿರ್ಬೋದು, ನಿಮ್ಮ ಮೇಕಪ್ ಮಾಡಕ್ ಹೋದಾಗ ಯು ವಿಲ್ ಬಿ ಫೇಸಿಂಗ್ ಮೆನಿ ಡಿಫಿಕಲ್ಟೀಸ್. ಅದೆಲ್ಲ ನೀವು ಹೇಗೆ ಓವರ್ಕಮ್ ಮಾಡ್ತೀರಾ, ಅಂಡ್ ಹೌ ಯು ಬಿ ಪಾಸಿಟಿವ್? Okay, see, not just with makeup, but usually now that you ask me about makeup, I will tell you first about makeup. We would have planned a certain time, 8 o'clock morning start, nimna ready ಮಾಡಬೇಕು, 6 o'clock start ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀವಿ. ಬಟ್ ಮನೆಯಲ್ಲಿ ರಿಚುವಲ್ಸ್ ಇರುತ್ತೆ, ಅತ್ತೆ ಮಾವ ಇನ್ನೂ ಬಂದಿರಲ್ಲ, ಸೊ ಡಿಲೇ ಆಗ್ಬಿಟ್ಟಿರತ್ತೆ. ಬಟ್ 8 o'clock ಅವ್ರು ರೆಡಿ ಇರಬೇಕು, ಬಿಕಾಸ್ ಮುಹೂರ್ತ ಡಿಲೇ ಆಗಬಾರ್ದು. ಸೊ ತುಂಬಾ ಪ್ರೆಷರ್ ಆಗುತ್ತೆ ಒಂದೊಂದ್ಸಲಿ. And then sometimes the bride also might not understand the need to have an empty space or empty room. If you're getting what I'm saying. Yes. Situations really. See, one thing is, first of all, you should understand why you're getting upset, or why you're facing this hurdle or a challenge, or why is somebody troubling you. Because new trouble agidre, then you will not be able to execute the job properly, alva. So first of all, understand why you're feeling what you're feeling, understand what is really troubling you in the moment, and explain to the bride. That's all. And the same thing in life as well. You will be facing a situation, you will feel like, why me, why is this happening to me anta onondsali arthanu avella. Summne na ಒಂದು ಟೆನ್ಷನ್ ಅಲ್ಲಿ ಇರ್ತೀವಿ, ಚಾಲೆಂಜಸ್ ಡೈಲಿ ಲೈಫ್ ಅಲ್ಲೂ ಇರುತ್ತೆ. ಅಂಡರ್ಸ್ಟ್ಯಾಂಡ್ why you have a challenge, face it, and then sort it out by talking to the person involved. ಫಸ್ಟ್ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ರಿ? ಯಪ್ನ ಇದೆಯಾ ನಿಮ್ಮ ಫಸ್ಟ್ ಮೊಬೈಲ್? ನನ್ನ ಫಸ್ಟ್ ಮೊಬೈಲ್ ನೋಕಿಯಾ 1100 ಇಲ್ಲ 2610 ಅಂತ ಅದರ ನಂಬರ್. It was a white color phone with a pink panel and a lavender panel. ಓಕೆ. ಸೊ ಇವಾಗ ಕರೆಂಟ್ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಮ್ಯಾಮ್ ನೀವು? ಇವಾಗ ಕರೆಂಟ್ಲಿ 11 Pro Max ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಾದ್ರೂ ಡ್ರೀಮ್ ಮೊಬೈಲ್ ಅಂತ ಏನಾದ್ರೂ ಇದೆಯಾ? ಡ್ರೀಮ್ ಮೊಬೈಲ್ ಅಂತ ಇಲ್ಲ ಖಂಡಿತವಾಗ್ಲೂ, ಬಟ್ see, I'm not a huge gadget freak, but I like to have at least basics with me. So what I really want right now for myself as far as a gadget is concerned, andre I want to pick up a Surface Pro, a computer laptop from Surface Pro. That's what I want next for myself. Although my Apple is doing very well, my MacBook is treating me very well, but one fascination to try Surface Pro. That's what I want as far as a gadget, a device is concerned. ಎಮರ್ಜಿಂಗ್ ಮೇಕಪ್ ಆರ್ಟಿಸ್ಟ್ ಏನಾದ್ರೂ ನೀವು ಟಿಪ್ ಕೊಡಬೇಕು ಅಂದ್ರೆ ಏನ್ ಕೊಡ್ತೀರಾ ಮ್ಯಾಮ್? ಸೊ ನಾನು ಫಸ್ಟ್ ಆಫ್ ಆಲ್ ಕೊಡೋ ಟಿಪ್ ಏನಂದ್ರೆ, ಆರ್ ಇನ್ಫಾರ್ಮೇಶನ್ ಆರ್ ಸಜೆಷನ್ ಏನಂದ್ರೆ, think of it not just for ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರಿಯಾ, ಲೈಕ್ ಲೆಟ್ಸ್ ಸೇ ಪ್ರಿಯಾದು ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡುವಾಗ what Priya is doing or many other makeup artists ಏನ್ ಮಾಡ್ತಿದ್ದಾರೆ ಅಂತ ನೋಡುವಾಗ it looks very glamorous from outside. So ಅದಕ್ಕೋಸ್ಕರ don't jump into it. Okay, so understand if it's your calling and if it's your drive. First of all ಅದನ್ನ ಅರ್ಥ ಮಾಡ್ಕೊಳ್ಳಿ, whether ನೀವು ನಿಜವಾಗ್ಲೂ ಪ್ಯಾಷನೇಟ್ ಆಗಿ ಮೇಕಪ್ ಮಾಡ್ಬೇಕು ಅಂತ ಇದು ಮಾಡ್ತಾ ಇದ್ದೀರಾ, ಇಲ್ಲ one more career option. Because ಈ engineering ಅಲ್ಲೂ ಅಷ್ಟೇ, today you don't find everybody who's joining engineering just because they're so passionate about physics agli illa to just build agli athara alla. It's just a career option. So athara definitely don't consider any creative field, and especially makeup, because ಏನಂದ್ರೆ there's a bride, for her big day she's depending on you. You know what I'm saying, right? So you have to be really passionate to create that look. That's very important. And second, once you've realized that it's your calling, ನಿಮ್ಗೆ ತುಂಬಾ ಪ್ಯಾಷನೇಟ್ ಆಗಿದ್ದೀರಾ, ನಿಮ್ಗೆ ತುಂಬಾ ಇಷ್ಟ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಒಳ್ಳೆ ಅಕಾಡೆಮಿಯಲ್ಲಿ ಜಾಯ್ನ್ ಆಗಿ ಟ್ರೈನ್ ಎಲ್ಲ ಮಾಡ್ಕೊಂಡು ಆಚೆ ಬಂದ್ಮೇಲೆ promote yourself well, market yourself well, let the people out there know that you are a good makeup artist. So it is very important in today's world to show what you do.
ಅಂದ್ರೆ ನಾನು ಚೆನ್ನಾಗಿ ಕೆಲಸ ಮಾಡ್ತಿರ್ಬೋದು. ಮುಂಚೆ ಎಲ್ಲ ಹೆಂಗೆ ಅಂದ್ರೆ ಬರೀ ಬಾಯಿ ಮಾತಲ್ಲೇ ನಿಮ್ ಬಿಸ್ನೆಸ್ ಬೆಳೆಯೋದು. ಬಟ್ ಇವತ್ತು ಹಂಗಲ್ಲ, ನೀವು ಹೇಳ್ಕೊಳ್ಳೇಬೇಕು, ನೀವು ತೋರ್ಸ್ಕೊಳ್ಳೇಬೇಕು ನನಗೆ ಈ ತರನು ಮಾಡಕ್ ಬರುತ್ತೆ ಅಂತ. ಸೊ that is what we call as marketing in other words, alva. So you should know how to market yourself well and be very prepared for challenges that you will face, because this is the first time that you're going to go out there and market yourself. You're getting what I'm saying, you know? ಎಸ್, ಹಾಂ ಗೊತ್ತಾಯ್ತು ಮ್ಯಾಮ್. ಸೊ ನೀವು ನಿಮ್ಮ ಜರ್ನಿಯಲ್ಲಿ ಈ ಥರ ಚಾಲೆಂಜಸ್ ಎಷ್ಟು ನೋಡಿರ್ತೀರಾ? ಸೊ ಅದೆಲ್ಲ ನೀವು ಹೇಗೆ ಓವರ್ಕಮ್ ಮಾಡಿದ್ರಿ? ನಾಟ್ ಅಬೌಟ್ ದ ಡಿಫಿಕಲ್ಟೀಸ್, ಬಟ್ ದೆನ್ ಮೇಕಪ್ ಇಂಡಸ್ಟ್ರಿಯಲ್ಲಿ ಲಾಟ್ ಆಫ್ ಪಾಲಿಟಿಕ್ಸ್ ಇರುತ್ತೆ ಆ್ಯಂಡ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಹೇಗೆ ಓವರ್ಕಮ್ ಆದ್ರಿ ಆ್ಯಂಡ್ ಹೌ ಕಮ್ ಯು ಆರ್ ಸೋ ಪಾಸಿಟಿವ್? See, positivity is basically, as I told you earlier, I just, of course, you know, there have been times where, you know, I've been feeling very low and all of that. But like I said, my simple mantra is understand what is bothering me, face it, find a solution, talk to the people involved and move on. Ashte. That is my mantra for positivity. And as far as the challenges in the industry is concerned, I do not have any problem with any makeup artist in the industry. And the industry is actually nice. There's no competition. ತುಂಬಾ ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ತುಂಬಾ ಹೊಸಬ್ರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ. They are doing their job. They are marketing themselves. They are doing what they have to do. So as such competition ಅಂತ ಅನ್ಸಲ್ಲ. ಒಂದೊಂದ್ಸಲಿ ಅನ್ಸತ್ತೆ, ಇನ್ಸ್ಪಿರೇಷನ್ ತಗೊಳ್ತೀನಿ ನಾನು ತುಂಬಾ. ಯಾರ್ದಾರು ಮೇಕಪ್ ನೋಡ್ತೀನಿ, ಮೇಕಪ್ ನೋಡ್ಬಿಟ್ಟು ಇವಾಗ ವಿದ್ಯಾನೆ ಫಾರ್ ಎಕ್ಸಾಂಪಲ್, I'll give you Vidya's, I'll take Vidya's name only. I'll see Vidya's makeup. I'll feel like, oh my god, Vidya's doing such a neat job, good job. I'll take inspiration. I will not consider, first of all, Vidya is not my competition, but I will not consider anybody else also as competition. I'll just take inspiration. ಆಮೇಲೆ challenges, yes, ನನ್ಗೂನು ಫೇಸ್ ಮಾಡಿದೆ ನಾನು, in the form of I am not very active on a digital platform. I wasn't. In fact, April 2018 ಅಲ್ಲಿ I had 700 followers on my Instagram. Instagram was not very active. As in, I had not kept it as a very active platform. Then that is when I realized the need that I have to, because our time at least 2017 ಅಲ್ಲಿ ತುಂಬಾ ಮೇಕಪ್ ಆರ್ಟಿಸ್ಟ್ ಬರಕ್ ಸ್ಟಾರ್ಟ್ ಆದ್ರು. So you know, obviously there was a business dip ಆಯ್ತಾ. So but ನಾನು I was not very bold. It was not easy for me to go out on a social media platform and market myself. I would find it very hard and difficult. But that is the year I decided that I need this change to up my game. Yeah. So ನಾನೊಂದು ಬ್ರೈಡಲ್ ಮಾಡ್ಬಿಟ್ಟು ಬಂದ್ಬಿಡ್ತಿದ್ದೆ, ಆಮೇಲೆ ಫ್ಯೂ ಫೋಟೋಸ್ ಫೇಸ್ಬುಕ್ ಪೇಜಲ್ಲಿ ಹಾಕ್ತಿದ್ದೆ, ಅಲ್ಲಿ ನನ್ನ ಫಾಲೋವರ್ಸ್ ಗ್ರೋ ಆಗ್ತಿದ್ರು. ಬಟ್ ಎಲ್ಲೋ ನನಗೆ ಬಿಸ್ನೆಸ್ ಡೌನ್ ಆಗ್ತಿದೆ ಅನ್ಸ್ತಾ ಇತ್ತು. Like for example, if I compare July month in the year of 2019 and when I compared, you know, that previous year ಗೆ ಆ year ಗೆ ಕಂಪೇರ್ ಮಾಡಿ ನೋಡಿದಾಗ ನನಗೆ ರಿಯಲೈಸ್ ಆಯ್ತು, ಬಿಸ್ನೆಸ್ ಎಲ್ಲೋ ಡಲ್ ಆಗ್ತಾ ಬರ್ತಾ ಇದೆ. I need to up my game. That's when I decided, and I was a late bloomer. ನಾನು ಲೇಟ್ ಆಗಿ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದೆ, ಬಟ್ ಇಟ್ಸ್ ಬೀನ್ ಡೂಯಿಂಗ್ ವೆಲ್. ಐ ಬೀನ್ ಲರ್ನಿಂಗ್ ವೆಲ್. ಸೊ ನನ್ನ ಚಾಲೆಂಜಸ್ ಹೆಂಗ್ ಫೇಸ್ ಮಾಡೋದು ಅಂದ್ರೆ ಬೈ ಲರ್ನಿಂಗ್ ವಾಟ್ ಇಸ್ ನ್ಯೂ, ಬೈ ಬೀಯಿಂಗ್ ರೆಡಿ ಟು ಅಡಾಪ್ಟ್ ಟು ಚೇಂಜ್. I also know many people who say that, oh, I can't do this anta ಅದೇ ಜಾಗದಲ್ಲಿ ಸ್ಟಕ್ ಆಗಿರೋದು. But you should not do that. You should be willing to change. ನನಗೂ ಆಗ್ತಿರ್ಲಿಲ್ಲ, it was not easy at all. ನೀವು ಅವಾಗ ಏನಾದ್ರು ಇಂಟರ್ವ್ಯೂ ಕರೆದಿದ್ರೆ ನನಗೆ ತುಂಬಾ ಹೆದರ್ಕೋತಿದ್ದೆ. Not like I'm not confident, but just that, you know, the platform doesn't make me comfortable. But ಇವಾಗ ನನಗೆ that is what is important. The key is, you know, to keep changing and adapting to a new circumstance. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಪಿಕ್ಸ್ ಚೆಕ್ ಮಾಡೋವಾಗ ಐ ಗಾಟ್ ಟು ನೋ, ನಾನು ಅಲ್ಲಿ ಒಂದು ನೋಡಿದೆ ಮ್ಯಾಮ್, ಲೈಕ್ ನಿಮ್ಮ ಪ್ರೊಫೈಲ್ನ ಯೂಸ್ ಮಾಡಿಕೊಂಡು ಫೇಕ್ ಸಮ್ ಒನ್ ಫ್ರಮ್ ಚೆನ್ನೈ ಒಂದು ಮೇಕಪ್ ಆರ್ಟಿಸ್ಟ್ ಯೂಸ್ ಮಾಡಿದ್ರು ನಿಮ್ಮ ಫೋಟೋಗ್ರಾಫ್ಸ್ನ, ನಿಮ್ಮ ಪೋರ್ಟ್ಫೋಲಿಯೋನ. ನೀವೇ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಪೋಸ್ಟ್ ಮಾಡಿದ್ರಿ ಅದ್ರ ಬಗ್ಗೆ. ಹೌದು ಹೌದು. ಸೊ ಈ ತರ ತುಂಬಾ ನಡೆಯುತ್ತೆ. ಸೊ ಇದ್ರ ಬಗ್ಗೆ ಒನ್ ಥಿಂಗ್ ಇಸ್, ಅದರಿಂದಾನೇ ನಾನು ವಾಟರ್ ಮಾರ್ಕ್ ಹಾಕಕ್ ಸ್ಟಾರ್ಟ್ ಮಾಡಿದೆ, ನನ್ನ ಹೆಸರು ಹಾಕಕ್ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ದಟ್ ಟೈಮ್ ದೇ ಕಾಂಟ್ ಯೂಸ್ ದ ಪಿಕ್ಚರ್ ಅಂತ. ಬಟ್ ಬೇರೆ ಎಲ್ಲಿ ಹಾಕಿದ್ರೆ, ನೀವು ಕೆಳಗಡೆ ಹಾಕಿದ್ರೆ, ಸೈಡಲ್ಲಿ ಹಾಕಿದ್ರೆ ನೀಟಾಗಿ ಅದನ್ನ ಕ್ರಾಪ್ ಮಾಡಿ ಮತ್ತೆ ಯೂಸ್ ಮಾಡೋರು. ದೆನ್ ಐ ರಿಯಲೈಸ್ ದಟ್, ಯು ನೋ, ಫೇಸ್ ಮೇಲೆ ಹಾಕೋಣ, ಬಿಕಾಸ್ ಮೇಕಪ್ ತಾನೇ ತೋರಿಸೋದು. ಫೇಸ್ ಮೇಲೆ ಹಾಕೋದು ಇಲ್ಲ ನೆಕ್ ಮೇಲೆ ಹಾಕಿದ್ರೆ ಅವ್ರು ನಂದು ಪಿಕ್ಚರ್ ಸ್ಟೀಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾಟರ್ ಮಾರ್ಕ್ ಹಾಕ್ತಿದ್ದೆ. ದೆನ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ದಟ್ ಮೈ ಪಿಕ್ಚರ್ ಇಸ್ ಲೂಸಿಂಗ್ ದ ಕ್ವಾಲಿಟಿ, ಮೈ ಪಿಕ್ಚರ್ ಇಸ್ ಲೂಸಿಂಗ್, you know, the way it should look without the watermark anta helbitu. Then I decided, now there is a certain element of style in the way I do my makeup. There's a style to it. Andre ellar makeup allunu avardavardade identity style irattalva. So
ಸೊ ನನ್ ಮೇಕಪ್ ಸ್ಟೈಲ್ ಇದೆ, ನನ್ ಮೇಕಪ್ ಒಂದು ಐಡೆಂಟಿಟಿ ಇದೆ. ಇವಾಗ ಜನರಿಗೆ ಬ್ರೈಡ್ ನೋಡಿದ ತಕ್ಷಣ ಮೇಕಪ್ ಬೈ ಪ್ರಿಯಾ ಅಂತ ಬಂದಿದ್ದ ವಿಲ್ ನೋ ದಟ್ ಯು ನೋ ದಿಸ್ ಇಸ್ ಪ್ರಿಯಾಸ್ ಮೇಕಪ್ ಇರ್ಬೋದು ಅಂತ ಅನ್ಸೋ ಅಷ್ಟರ ಮಟ್ಟಿಗೆ ನಾನು ಬೆಳೆಸ್ಕೊಂಡ್ ಬಂದಿದ್ದೀನಿ. ಸೊ ಐ ಡೋಂಟ್ ಫೀಲ್ ಇಂಟಿಮಿಡೇಟೆಡ್ ಎನಿಮೋರ್. ಐ ಡೋಂಟ್ ಫೀಲ್ ಸ್ಕೇರ್ಡ್ ದಟ್ ಯು ನೋ ನನ್ ಫೋಟೋ ತಗೊಂಡು ಅವ್ರ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾ ಇದಾರೆ, ಅವ್ರ ಬಿಸ್ನೆಸ್ ಹೋಗ್ಬಿಡತ್ತೆ, ನನ್ ಬಿಸ್ನೆಸ್ ಬರ್ದು ಅಂತ. ಮುಂಚೆ ಅದು ಭಯ ಇತ್ತು. ದಟ್ ಇಸ್ ವೆನ್ ಐ ಪುಟ್ ಇಟ್ ಅಪ್ ಆನ್ Instagram saying, you know, don't copy my pictures anta. But now I don't feel intimidated by that. I still feel that there is an edge. When you are creative, they will come to you, people will look at you, your business will not get affected anta. Now it doesn't intimidate me. ಓಕೆ. ಸೊ ಮ್ಯಾಮ್, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ನೀವು ನೋಡಿದ್ದೀರಾ? ನಾನು ನೀವು ಕಳ್ಸಿರೋ ಲಿಂಕ್ಸ್ ಆದ್ಮೇಲೆ ಎಲ್ಲ ಸ್ವಲ್ಪ ವಿಡಿಯೋಸ್ ನೋಡಿದ್ದೀನಿ. ಸೊ ಹೇಗೆ ಅನ್ಸ್ತು ಮ್ಯಾಮ್? ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದೀರಾ? ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ. ಲೆಟ್ ಮೀ ಡೂ ಇಟ್ ರೈಟ್ ಅವೇ ಬಿಫೋರ್ ವಿ ಪ್ರೊಸೀಡ್ ಫರ್ದರ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಮಿಸ್ ಅನ್ ಆಪರ್ಚುನಿಟಿ. ನನ್ಗೇನ್ ಅನ್ನಿಸ್ತು ಅಂದ್ರೆ ನಿಮ್ ಚಾನಲ್ ನೋಡಿದಾಗ ನನ್ಗೆ ಏನ್ ಖುಷಿ ಆಗಿದ್ದಂದ್ರೆ, ಸಿ ಸಮ್ಟೈಮ್ಸ್ ಯೂಟ್ಯೂಬ್ ಇಸ್ ಸಚ್ ಅ ಗ್ರೇಟ್ ಪ್ಲಾಟ್ಫಾರ್ಮ್ ಅಲ್ವಾ. ನಮ್ಗೆ ಏನ್ ಪ್ರಾಬ್ಲಮ್ ಆದ್ರೂ, ಏನ್ ತಗೊಂಡ್ರು, ಇಲ್ಲ ನಾವೊಂದು ಮನೆಗೊಂದು ವಸ್ತು ತಗೋಬಹುದು, ಇಲ್ಲ ನಮ್ಗೆ ಪರ್ಸನಲ್ ಗ್ಯಾಡ್ಜೆಟ್ ತಗೋಬಹುದು, ಇಲ್ಲ ನಮ್ಮ ಮನೆಯಲ್ಲಿ ಅಡಿಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗೋದಕ್ಕೆ there's everything available on YouTube ಅಲ್ವಾ. ಹೌದು. ಬಟ್ as far as unboxing and gadgets are concerned, ನಾನು ಕನ್ನಡದಲ್ಲಿ ಅಷ್ಟೊಂದು ನೋಡಿರ್ಲಿಲ್ಲ. So but you know, let's say I buy an iPhone 11 but I want some instructions and details. ಇವಾಗ ನಮ್ಮ ತಾಯಿಗೆ ಒಂದು ಏನಾದ್ರು ಕೊಡ್ಸಿ ಅವ್ರ ನಮ್ಮ ತಾಯಿಗೆ ಏನಾದ್ರು ಬೇಕಂದ್ರೆ, I'm just saying as an example, ಅವ್ರಿಗೆ ಇಂಗ್ಲಿಷ್ ಚಾನೆಲ್ ನೋಡೋದಕ್ಕಿಂತ ಒಂದು ಕನ್ನಡ ಚಾನೆಲ್ ಅಲ್ಲಿ ಕೇಳ್ಬಿಟ್ಟು ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ, ಒಂದು ರಿಲೇಟ್ ಮಾಡ್ಕೊಳಕ್ ಈಸಿ ಆಗುತ್ತೆ, and they will be able to handle that challenge that they are facing. That's why we mostly use YouTube ಅಲ್ವಾ. ಸೊ ಆ ರೀತಿಯಲ್ಲಿ ಟೆಕ್ನಾಲಜಿ ಬೇಸ್ಡ್ ಚಾನೆಲ್ ನಾನು ನಿಜವಾಗ್ಲೂ ಯಾವುದು ನೋಡಿರ್ಲಿಲ್ಲ. ನಿಮ್ದೇ ಫಸ್ಟ್ ಚಾನೆಲ್ ನಾನು ನೋಡಿದ್ದು. And I was very excited that you know there is a channel where people can get comfortable with Kannada as a language and follow whatever they need to follow, especially technology related ಅಂತ ಹೇಳ್ಬಿಟ್ಟು ನನಗೆ ಆ ವಿಷಯದಲ್ಲಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಎಲ್ಲ ಕ್ಯಾಟಗರಿ ಸೆಗ್ಮೆಂಟ್ ಪ್ರಾಡಕ್ಟ್ಸ್ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮ್ಯಾಮ್. ನಾಟ್ ಓನ್ಲಿ ರಿಲೇಟೆಡ್ ಟು ಟೆಕ್ನಾಲಜಿ, ಬೇಬಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಸೊ ಅದರ್ ಪ್ರಾಡಕ್ಟ್ಸು ಅಷ್ಟೇ. ಕಿಚನ್ ಬೇಕಾಗಿರೋ ಯುನೋ, ಇವಾಗ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ 1000 ರೂಪಿ ಬಜೆಟ್ ಅಲ್ಲಿ ವಾಟ್ ಅಂಡ್ ಆಲ್ ವಿ ಕ್ಯಾನ್ ಬೈ ದ ಇನೋವೇಟಿವ್ ಥಿಂಗ್ಸ್ ಫಾರ್ ಕಿಚನ್. Oh really? Wow. Nice. ಸೊ ನೆಕ್ಸ್ಟ್ ವಿಡಿಯೋ ಅದಾಗಿರುತ್ತೆ. ಅಂಡ್ ಲಾಸ್ಟ್ ವಿಡಿಯೋ ಆಕ್ಸಿಮೀಟರ್ ಬಗ್ಗೆ, ಸ್ಯಾನಿಟೈಸರ್ ಬಗ್ಗೆ, ಆಕ್ಸಿಮೀಟರ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಈ ತರ ಇನ್ಫಾರ್ಮೇಟಿವ್ ಅನ್ಬಾಕ್ಸಿಂಗು ಮಾಡ್ತಾ ಇರ್ತೀನಿ ಅಲಾಂಗ್ ವಿತ್ ದಿಸ್ ಟೆಕ್ನಿಕಲ್ ಅನ್ಬಾಕ್ಸಿಂಗ್. And I'll be unboxing people also, their ideas, their thoughts. Okay. Wow, that's a really great idea behind your channel. So I wish you all the very best. ನನ್ನ ಫಾಲೋವರ್ಸ್ಗೆ, ನನ್ನ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಹೇಳೋದು ಇಷ್ಟೇ, ಎಸ್ಪೆಷಲಿ ನಿಮಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದೆ ಎಂಥ ಹೊಸ ಡೀಟೇಲ್ ಬೇಕಂದ್ರೂ ಐ ಥಿಂಕ್ ಕನ್ನಡ ಅನ್ಬಾಕ್ಸ್ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಪೀಪಲ್ ಟು ಸಬ್ಸ್ಕ್ರೈಬ್ ಟು ಆ್ಯಂಡ್ ಬಿ ಅ ಪಾರ್ಟ್ ಆಫ್ ಇಟ್. ಸೊ ಆ್ಯಂಡ್ ನಿಮ್ಮದು ಮೇಕಪ್ ಬೈ ಪ್ರಿಯಾ ಚಾನಲ್ ಇದೆ ಅಲ್ಲ ಮ್ಯಾಮ್? ಸೊ ಯೂಟ್ಯೂಬ್ ಚಾನಲ್. ಸೊ ನಮ್ಮ ವ್ಯೂವರ್ಸ್ಗೂ ಹೇಳ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮ್ಯಾಮ್ಸ್ ಚಾನಲ್ ಆ್ಯಂಡ್ ಸಪೋರ್ಟ್ ಹರ್. ಡೆಫಿನೆಟ್ಲಿ, ಲೆಟ್ಸ್ ಸಪೋರ್ಟ್ ಈಚ್ ಅದರ್. ಕನ್ನಡ ತೀರು ನಾವು. ನಮ್ ಯೂಟ್ಯೂಬ್ ಚಾನಲ್ ನೋಡಿದಿರಲ್ಲ ಮ್ಯಾಮ್, ನಿಮ್ಗೆ ಏನಾದ್ರು ಒಂದು ಸಜೆಷನ್ ನಮಗ್ ಕೊಡ್ಬೇಕಂದ್ರೆ ಏನಾದ್ರು ಇದೆಯಾ ಸಜೆಷನ್? Kindly, I'm a newbie. You know, you're aware that my YouTube channel went live just about a week ago, alva? ಹೌದು. I had only 2 videos that I've made. Frankly, I'm in a space where I am not able to tell you from content creation point of view because I'm a struggling person there itself. Nane fresher alli nanigene struggles ide. So nim video nodidaga I like how you're using and editing the videos. I like how you're talking to people, especially the interviews that you send to me alla. That I know. I like how you're pulling out their personal, like you know, ivattu nan photos torsidri. I like how you're connecting well. So your content creation, the idea that you have, like you know, ivaga next video en barta ide 1000 rupee budget alli nim kitchen ge uplift en ಮಾಡಬಹುದು ಅನ್ನೋದು is such a great content alva, and we all need it. So your content is looking amazing, your content is great, but if you ask me suggestions, I think I'm a fresher. I'm not in a place to look at it from a critical point of view, if you're understanding what I'm saying. Yeah.
ಬಟ್ ಇಫ್ ಯು ಆಸ್ಕ್ ಮೀ ವಾಟ್ ಇಸ್ ದ ಕಾಂಟೆಂಟ್ ದಟ್ ಯು ಡೆವಲಪಿಂಗ್, ಹೌ ಇಸ್ ದ ಕಾಂಟೆಂಟ್ ದಟ್ ಯು ಡೆವಲಪಿಂಗ್ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಡೆವಲಪ್ ಮಾಡ್ತಿರೋ ಕಾಂಟೆಂಟ್ ತುಂಬಾ ಕ್ರಿಯೇಟಿವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್ ಯೂಶಲಿ ಎಲ್ಲಾನು ಕೇಳ್ತಾ ಇರ್ತೀನಿ ನಮ್ಮ ಕನ್ನಡ ಅನ್ಬಾಕ್ಸಲ್ಲಿ ನೀವೇನಾದರೂ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ನೋಡಬೇಕಾ ಅಂತ, ಬಟ್ ನಾನು ಡೆಫಿನೆಟ್ಲಿ ನಿಮ್ಮ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೇ ಮಾಡ್ತೀನಿ. ಓ ಡೆಫಿನೆಟ್ಲಿ. ಓಕೆ, ಸೊ ಅದು ನೀವು ಕೇಳಿದ್ರಲ್ಲ ಲಾಸ್ಟ್ ಟೈಮ್, ಬಿಕಾಸ್ ಬ್ಲೆಂಡರ್ಸ್ ಬೇಕು ಅಂತ. ಬ್ಲೆಂಡರ್ ಇಸ್ ಮೈ ಬೆಸ್ಟ್ ಪ್ರಾಡಕ್ಟ್ ಸೋ ಫಾರ್. ಆಕ್ಚುಲಿ ನಾನು ಇದು ಬಂದ್ಬಿಟ್ಟು 3 years ago ಸ್ಟಾರ್ಟ್ ಮಾಡಿದೆ. I started researching, I found a manufacturer for me. So my manufacturing is outsourced, but it is done as per the IP requirements that I need. ಅಂದರೆ ನನಗೆ ಯಾವ ಥರ ಬೇಕೋ ಆ ಥರ ನನಗೆ ನನ್ನ ಡಿಸೈನ್ಗೆ ಮಾಡಿಕೊಡೋದು. ಸೊ ಏನಕ್ಕೋ ವಿಷಯಕ್ಕೆ ಸ್ವಲ್ಪ ನಾನು ಹೇಳಿದೆ ಅಲ್ಲ, ಲಾಸ್ಟ್ ಇಯರ್ ವಾಸ್ ಅ ಲಿಟಲ್ ನಾಟ್ ಅ ಗ್ರೇಟ್ ಟೈಮ್ ಫಾರ್ ಮೀ. ಸೊ ಅದರಿಂದ ಲಾಂಚ್ ಮಾಡೋದನ್ನು ಡಿಲೇ ಆಗ್ತಾ ಇದೆ. ಈ ವರ್ಷ ಅನ್ಕೊಂಡ್ವಿ, ಬಟ್ ಈ ವರ್ಷ ನೋಡಿದ್ರೆ ಹಿಂಗೆ ಎಲ್ಲಾನೇ ಅಪ್ಸೈಡ್ ಡೌನ್ ಆಗಿದೆ. ಇಟ್ ಇಸ್ ನಾಟ್ ಅ ಗ್ರೇಟ್ ಐಡಿಯಾ ಟು ಗೋ ಔಟ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಅಲ್ವಾ. ಸೊ ಬಟ್ ಡೆಫಿನೆಟ್ಲಿ ಐ ವಿಲ್ ಲುಕ್ ಫಾರ್ವರ್ಡ್ ಟು ಇಟ್. ಇಫ್ ಯು ಅನ್ಬಾಕ್ಸ್ ಇಟ್ ವಿಲ್ ಬಿ ಅ ಗ್ರೇಟ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನಿಸುತ್ತೆ. ಸೊ ಇದೇ ಥರ ವೀಡಿಯೋಸ್ನ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಆ್ಯಂಡ್ ನಾನು ಅಪ್ಲೋಡ್ ಮಾಡುವ ವೀಡಿಯೋಸ್ನ ನೀವು ಫಸ್ಟ್ ನೋಡಬೇಕಂದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಬೇಕು.